ಹಾಯ್ ಎಲ್ರಿಗೂ ನಮಸ್ಕಾರ. ನವರಾತ್ರಿ ಹಬ್ಬ ಅನ್ನೋದು ಒನ್ ಆಫ್ ದ ಮೇಜರ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ದುರ್ಗಾ ಮಾತೆಗೆ ಅರ್ಪಿಸೋ ಗರ್ಬಾ ಫೋಕ್ ಡ್ಯಾನ್ಸ್ಗೆ ಹೇಗೆ ರೆಡಿ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನನ್ನ CTMನ ಮುಗಿಸ್ಕೊಂಡು ನಂತರ ನಾನು ಪ್ರೈಮರನ್ನು ಹಚ್ತಾ ಇದ್ದೀನಿ. ಇಲ್ಲಿ ನಾನು ಲ್ಯಾಕ್ಮಿ ಅವರ ಒಂದು ಜೆಲ್ ಪ್ರೈಮರನ್ನು ಹಚ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ LA ಗರ್ಲ್ ಅವರ ಒಂದು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಹಚ್ಚಿ ನೀಟಾಗಿ ಫಿಂಗರಲ್ಲೇ ಬ್ಲೆಂಡ್ ಮಾಡಿ ನಂತರ ನಾನು ನನ್ನ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ಈ ರೀತಿ. ನಂತರ ನಾನಿಲ್ಲಿ ಮೆಬ್ಲಿನ್ ಅವರ ಸೂಪರ್ ಸ್ಟೇ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಇದು ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರೋ ಫೌಂಡೇಶನ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಮಗೆ ಇದು ತುಂಬ ಮ್ಯಾಟ್ ಫಿನಿಶ್ ಕೊಡದೆ ಒಂದು ಲ್ಯೂಮಿ ಮ್ಯಾಟ್ ಫಿನಿಷನ್ನು ಕೊಡುತ್ತೆ. ಈ ಒಂದು ಲುಕ್ಕನ್ನು ನಾವು ಈವ್ನಿಂಗ್ ಅಥವಾ ನೈಟ್ಗೆ ವೇರ್ ಮಾಡೋದ್ರಿಂದ ಈ ಒಂದು ಲ್ಯೂಮಿ ಮ್ಯಾಟ್ ನಮ್ಮ ಫೇಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಡಾಟ್ಸ್ ಆಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಮಗೆ ಬೇಕಿದ್ದಲ್ಲಿ ಇನ್ನೊಂದು ಲೇಯರ್ನ ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಮತ್ತೆ ನಮ್ಮ ಫೌಂಡೇಶನನ್ನು ಹಚ್ಚಿ ಇಲ್ಲಿ ನಾನು ನನ್ನ ಸೆಕೆಂಡ್ ಲೇಯರನ್ನು ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಬಂದು ಮೀಡಿಯಮ್ ಟು ಲೈಟ್ ಕವರೇಜ್ ಆಗಿರೋದ್ರಿಂದ ನೀವು 2 ಲೇಯರ್ಸನ್ನು ಅಪ್ಲೈ ಮಾಡ್ಬೋದು. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 25. ಇದನ್ನು ನಾನು ನನ್ನ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸನ್ನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ರಿಯೇಟ್ ಮಾಡ್ತಾ ಇರೋದು ಒಂದು ನೈಟ್ ಲುಕ್ ಆಗಿರೋದ್ರಿಂದ ಒಂದು ಬೋಲ್ಡ್ ಮೇಕಪ್ಪನ್ನೇ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಒಂದು ಬ್ಯೂಟಿ ಸ್ಪಂಜಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ಓವರ್ ಬ್ಲೆಂಡ್ ಕೂಡ ಮಾಡದೆ ಈ ರೀತಿ ಎಲ್ಲೆಲ್ಲಿ ನಾವು ಹಚ್ಚಿದ್ದೀವಿ ಅಲ್ಲಿ ಮಾತ್ರ ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ನನ್ನ ಐ ಶ್ಯಾಡೋಗೋಸ್ಕರನೂ ಒಂದು ಬೇಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಕೂಡ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ಟಿಂದ ಒಂದು ಡಾರ್ಕ್ ಪಿಂಕ್ ಕಲರ್ ಶೇಡ್ ತಗೊಂಡು ಈ ರೀತಿ ನನ್ನ ಚೀಕ್ ಟಿಂಟಾಗಿ ಯೂಸ್ ಮಾಡ್ತೀನಿ. ಇದನ್ನು ಈ ರೀತಿ ನೀಟಾಗಿ ಫಿಂಗರ್ ಟಿಪ್ಸಲ್ಲಿ ಅಪ್ಲೈ ಮಾಡಿ ನನ್ನ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಲಷ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಲೂಸ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 02. ಈ ರೀತಿ ಇದನ್ನು ನನ್ನ ಐ ಶ್ಯಾಡೋ ಬೇಸನ್ನು ಸೆಟ್ ಮಾಡೋದಕ್ಕೆ ಹಾಗೆ ಅಂಡರ್ ಐಸ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಡಿದ ನಂತರ ನನ್ನ ಹೋಲ್ ಫೇಸನ್ನು ಈ ಪೌಡರಿಂದ ಸೆಟ್ ಮಾಡ್ಕೋತೀನಿ. ಇದು ಕೂಡ ಒಂದು ಲಾಂಗ್ ಲಾಸ್ಟಿಂಗ್ ಮೇಕಪ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಈ ಮೇಕಪ್ಪನ್ನು ವೇರ್ ಮಾಡಿ ಆರಾಮಾಗಿ ಡ್ಯಾನ್ಸ್ ಕೂಡ ಪರ್ಫಾರ್ಮ್ ಮಾಡ್ಬೋದು. ಇದು ಒಂದು ವಾಟರ್ ಪ್ರೂಫ್ ಮೇಕಪ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೊಮ್ಯಾಡನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಐಬ್ರೋಸನ್ನು ಫಿಲ್ ಮಾಡೋದಕ್ಕೆ. ಇಲ್ಲಿ ನಾನು ಒಂದು ಬ್ರೌನ್ ಜೆಲ್ಲನ್ನು ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ವಾಟರ್ ಪ್ರೂಫ್ ಆಗಿರೋದ್ರಿಂದ ಇದನ್ನು ವೇರ್ ಮಾಡಿ ನಾವು ಡ್ಯಾನ್ಸ್ ಮಾಡಿದ್ರೂ ಕೂಡ ನಮ್ಮ ಮೇಕಪ್ ಸ್ಲಿಪ್ ಆಗೋದು ಮೆಲ್ಟ್ ಆಗೋದು ಆಗೋದಿಲ್ಲ. ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ್ದ ನಂತರ ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಐ ಶ್ಯಾಡೋನ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಬ್ರಷನ್ನು ಯೂಸ್ ಮಾಡ್ತಾ ಇಲ್ಲ, ಒಂದು ಕ್ಯೂ ಟಿಪ್ ಸಹಾಯದಿಂದ ಇವತ್ತು ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ.
ಫಸ್ಟು ನಾನಿಲ್ಲಿ ಒಂದು ಪೀಚ್ ಕಲರ್ನ ತಗೊಂಡು ನನ್ನ ಟ್ರಾನ್ಸಿಷನ್ನ ಈ ರೀತಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಲೈಟ್ ಪಿಂಕ್ ಶೇಡಿಂದ ನನ್ನ ನೆಕ್ಸ್ಟ್ ಸ್ಟೆಪ್ಪನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನನ್ನ ಕ್ರೀಸ್ಗೆ ಅಪ್ಲೈ ಮಾಡಿ ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಒಂದು ಡಾರ್ಕ್ ಪಿಂಕ್ ಶೇಡಿಂದ ನನ್ನ ಕ್ರೀಸ್ ಕೆಳಗಡೆ ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಒಂದು ಪಿಂಕಿಶ್ ಸ್ಮೋಕಿ ಎಫೆಕ್ಟನ್ನು ನಮ್ಮ ಐಸ್ಗೆ ಕೊಡುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಡಾರ್ಕ್ ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲ್ಯಾಶ್ ಲೈನ್ ಮೇಲೆ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ನಂತರ ಒಂದು ಪರ್ಪಲ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲ್ಯಾಶ್ ಲೈನ್ ಮೇಲೆ ನೀಟಾಗಿ ಈ ರೀತಿ ಡ್ರಾ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಒಂದು ಪಿಂಕ್ ಕಲರ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋತೀನಿ. ಅದೇ ರೀತಿ ನನ್ನ ಲ್ಯಾಶ್ ಲೈನಲ್ಲಿ ಮಾತ್ರ ಒಂದು ಪರ್ಪಲ್ ಶೇಡಿಂದ ನೀಟಾಗಿ ಲೈನ್ ಮಾಡ್ಕೋತೀನಿ. ಈ ರೀತಿ ಎರಡು ಐಸ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಪ್ಲಮ್ ಅವರ ಒಂದು ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ ಹಾಗೆ ನನ್ನ ಅಪ್ಪರ್ ವಾಟರ್ ಲೈನ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಒಂದು ಪಿಂಕ್ ಶಿಮರಿ ಶೇಡ್ನ ತಗೊಂಡು ಈ ರೀತಿ ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋತೀನಿ. ನನ್ನ ಎರಡು ಐಸ್ಗಳಿಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಈ ಲುಕ್ ಬಂದು ನೈಟ್ ಲುಕ್ ಆಗಿರೋದ್ರಿಂದ ನಮ್ಮ ಕಾಂಟೋರ್ ಸ್ವಲ್ಪ ಬೋಲ್ಡ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಾನಿಲ್ಲಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ ನನ್ನ ಫಿಂಗರ್ ಟಿಪ್ ಸಹಾಯದಿಂದ. ಈ ರೀತಿ ನೀಟಾಗಿ ನನ್ನ ನೋಸ್ಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಇದರಿಂದ ನಮ್ಮ ನೋಸ್ ಬಂದು ತುಂಬ ಶಾರ್ಪ್ ಆ್ಯಂಡ್ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕೋರಲ್ ಡ್ರೀಮ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಶಿಮರಿ ಶೇಡ್ ಬ್ಲಷ್ ಆಗಿರುತ್ತೆ. ಇದನ್ನು ನಾವು ನೈಟ್ ಲುಕ್ಗೆ ವೇರ್ ಮಾಡೋದ್ರಿಂದ ತುಂಬ ಗ್ಲಿಟರಿಯಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ ಮಾರ್ಸ್ ಅವರ ಹೈಲೈಟರನ್ನು ಯೂಸ್ ಮಾಡಿಕೊಂಡು ನನ್ನ ಐಸ್ನ ಇನ್ನರ್ ಕಾರ್ನರ್ಸ್ಗೆ ಹಾಗೆ ನನ್ನ ಐಬ್ರೋಸ್ ಕೆಳಗಡೆ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಹೈಲೈಟ್ ಮಾಡ್ಕೊಂಡಿದ್ದ ನಂತರ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಇದನ್ನು ಈ ರೀತಿ ನೀಟಾಗಿ ನಾನು ಡ್ರಾ ಮಾಡ್ಕೋತೀನಿ ನನ್ನ ಲಿಪ್ಸನ್ನು ಡಿಫೈನ್ ಮಾಡೋದಕ್ಕೆ. ನಂತರ ನಾನಿಲ್ಲಿ ಮಬ್ಲಿನ್ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 245. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು 2 ಲಿಪ್ಸ್ಟಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಶುಗರ್ ಅವರ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ಆಗಿರುತ್ತೆ ಇನ್ ದ ಶೇಡ್ 43. ಇದನ್ನು ನನ್ನ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಮೇಕಪ್ ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳಿ. ಈ ಒಂದು ಗರ್ಬಾ ಡ್ಯಾನ್ಸ್ ಫಾರ್ಮ್ ಬಂದು ಗುಜರಾತ್ ರಾಜ್ಯದಾಗಿರುತ್ತೆ. ಈ ಒಂದು ಡ್ಯಾನ್ಸ್ ಫಾರ್ಮನ್ನು ದುರ್ಗಾ ದೇವಿಗೆ ಅರ್ಪಣೆ ಮಾಡಲಾಗತ್ತೆ. ಈ ಒಂದು ಮೇಕಪ್ ಲುಕ್ಕನ್ನು ನೀವು ಗರ್ಬಾ ಡ್ಯಾನ್ಸ್ ಪರ್ಫಾರ್ಮ್ ಮಾಡುವಾಗ ವೇರ್ ಮಾಡ್ಬೋದು. ಅದೇ ರೀತಿ ಈ ಒಂದು ಮೇಕಪ್ ಲುಕ್ ತುಂಬ ಲಾಂಗ್ ಲಾಸ್ಟಿಂಗ್ ಹಾಗೆ ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು ಎಷ್ಟೇ ಎನರ್ಜಿ ಹಾಕಿ ಡ್ಯಾನ್ಸ್ ಮಾಡಿದ್ರೂ ಕೂಡ ಮೆಲ್ಟ್ ಆಗೋದು, ಸ್ಲಿಪ್ ಆಗೋದು ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.